ಅಪ್ಪಯ್ಯ, ಬನ್ನಿ ಅಪ್ಪಯ್ಯ. ಹೇಗಿದೆಯಾ? ಚೆನ್ನಾಗಿದ್ದೀನಪ್ಪಯ್ಯ. ಇಲ್ಲ ಇಲ್ಲ, ಬೇಡದೆ ಇರೋರೆಲ್ಲ ಹೋದ ಮೇಲೆ ಈಗ ಈ ಮನೆಗೆ ಕಳೆ ಬಂದಿದೆ. ಈಗ ಇದು ದೊಡ್ಡ ಮನೆ, ಏನಂತೀಯ? ದೊಡ್ಡ ಮನೆಗೆ ಹೊಸ ಕಳೆ ಬಂದರೂ ಈ ಹಳೆ ಕಲೆ ಇನ್ನೂ ಹೋಗಲಿಲ್ಲ ನೋಡು. ಶಬಾಷ್ ಪುಟ, ಅಂದ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ ಕಣೋ. ಶಬಾಷ್ ಶಬಾಷ್. ಯಾವತ್ತಿದ್ರು ನೀನೇ ಈ ಮನೆ ಒಡತಿ ಕಣಮ್ಮ. ಓ ಮಾವಯ್ಯ, ಯಾವ ಬಂದ್ರಿ? ಓ ಅಳಿಯಂದ್ರು, ಮನೇಲೇ ಇದ್ದೀರಿ? ಎಲ್ಲ ಹೊರಗಡೆ ಹೋಗ್ಲಿಲ್ವಾ? ಇರ್ಲಿ ಇರ್ಲಿ, ಈಗ ದೊಡ್ಡ ಮನೆ ಎಲ್ಲ ನಿಮ್ಮ ಕಂಟ್ರೋಲಲ್ಲಿ ಅಲ್ವಾ ಇರೋದು. ಸ್ವಲ್ಪ ಶಿಸ್ತು ಇರಬೇಕು. ಎಲ್ಲಿ ನಿಮ್ಮ ಅಪ್ಪಯ್ಯ? ಓ ಬಾ ಪಣ, ಬಾ ಬಾ. ಈಗಷ್ಟೇ ನಿನ್ನ ಹೆಸರು ತಗೊಂಡೆ, ನೀನು ಪ್ರತ್ಯಕ್ಷ ಆಗಿಬಿಟ್ಟೆ. ಇವತ್ತಿಂದ 100 ವರ್ಷ ಆಯಸ್ಸು ನಿನಗೆ. ಅಪ್ಪಣ, ಈಗ ದೊಡ್ಡ ಮನೆಗೆ ಹೊಸ ಕಳೆ ಬಂತು ಅಲ್ವಾ? ಯಾಕೋ ಅಪ್ಪಣ, ತುಂಬಾ ಸುಸ್ತಾಗಿ ಕಾಣ್ತಾ ಇದೆಯಾ? ಬಾ, ನನ್ನ ಜೊತೆ ತುಂಬಾ ಮಾತಾಡೋದಿದೆ. ಅವನು ಮನೆ ಬಿಟ್ಟು ಹೋದ ಮೇಲೆ ನಾವಿಬ್ಬರು ಮಾತೇ ಆಡಿರಲಿಲ್ಲ ಅಲ್ಲ? ಏನೇ ಹೇಳು ಅಪ್ಪಣ, ನನಗೆ ತುಂಬ ಸಂತೋಷ ಆಗಿಬಿಟ್ಟಿದೆ. ಅಲ್ಲ ಅಂದರೆ ಅದು ದೊಡ್ಡ ಮನೆಗೂ ಒಳ್ಳೇದಾಗಲಿ ಅಂತ ಹೇಳಿ ಅವನು ಮನೆ ಬಿಟ್ಟು ಹೋಗಿದ್ದಾನಲ್ಲ, ಪರವಾಗಿಲ್ಲ, ಅವನು ಒಳ್ಳೆ ಮನುಷ್ಯನೇ, ಅದಕ್ಕೆ ಹಾಗಂದೆ. ಹೌದು, ನೀನೇನೋ ಆಸ್ಪತ್ರೆಗೆ ಹೋಗಿದ್ದೀಯಂತೆ. ನಾನು ಊರಲ್ಲಿರಲಿಲ್ಲ, ಹಾಗಾಗಿ ಬರೋದಕ್ಕಾಗಲಿಲ್ಲ. ಈಗ ಹೇಗಿದೆ ಆರೋಗ್ಯ? ಪರವಾಗಿಲ್ಲ. ಅದು ಹಾಗೆ ಅಪ್ಪಣ್ಣ, ಸಮಯ ಸರಿತಾ ಎಲ್ಲ ಸರಿ ಹೋಗುತ್ತೆ, ಹಳೆದೆಲ್ಲ ಮೆಲ್ಲಗೆ ಮರೆತು ಹೋಗುತ್ತೆ. ಅಪ್ಪಣ್ಣ, ನಿನ್ನ ಹತ್ರ ಸ್ವಲ್ಪ ಸೆಪರೇಟಾಗಿ ಮಾತಾಡಬೇಕಾಗಿತ್ತಲ್ಲ. ಏನೋ ನಿಮಗೆ ಸೆಪರೇಟಾಗಿ ಬೇರೆ ಹೇಳಬೇಕು? ಏನಪ್ಪಣ್ಣ, ಹೊಸದಾಗಿ ಯಾರ್ಯಾರ ಹೆಸರು ತಗೋತಾ ಇದೀಯಂತೆ? ಹೌದಾ? ನನ್ನ ಮಗಳು ಹೇಳಿದ್ಲು, ಪಾಪ ಅವಳಿಗೆ ಹಳೇದೇನು ಗೊತ್ತಿಲ್ಲ, ಅವಳಿಗೆ ಗೊತ್ತಿರೋದೆಲ್ಲ ಒಂದೇ, ಲೀಲಾ ತನ್ನ ಅತ್ತೆ ಅನ್ನೋದು. ನನ್ನ ಮಗಳಿಗೆ ಲೀಲಾ ಅಂದ್ರೆ ಪ್ರಾಣ. ಚಿಕ್ಕ ವಯಸ್ಸಿಂದ ನಾನು ಅತ್ತೆ ಹಾಗಾಗುತ್ತೀನಿ ಅಂತ ಕನಸಿಟ್ಕೊಂಡು ಬೆಳೆದವಳವಳು. ಅಂಥವಳು ಮುಂದೆ ನೀನು ಯಾರ್ಯಾರ್ದೋ ಹೆಸರು ತೊಗೊಂಡ್ರೆ ಚೆನ್ನಾಗಿರೋಲ್ಲ ಅಪ್ಪಣ್ಣ. ಅವಳು ಕನ್ಫ್ಯೂಸ್ ಆಗಿಬಿಡ್ತಾಳೆ. ಆಮೇಲೆ ನಿನ್ನ ಮೇಲೂ ನನ್ನ ಮಗಳಿಗೆ ವಿಪರೀತ ಗೌರವ ಇರೋದ್ರಿಂದ ನಿನ್ನನ್ನು ಏನೂ ಕೇಳೋದಕ್ಕಾಗೋಲ್ಲ.
ಅರ್ಥ ಮಾಡ್ಕೋ ಅಪ್ಪಣ್ಣ. ಯಾಕೆ ನಿನಗೆ ಗೊತ್ತಿಲ್ವಾ ಪಾರ್ವತಿ ಸತ್ತು ಹೋಗಿ ಎಷ್ಟೋ ವರ್ಷಗಳಾದವು ಅಂತ? ಪಾರ್ವತಿ ಮಾತ್ರ ಅಲ್ಲ, ಲೀಲಾನು ಸತ್ತು ಹೋಗಿದ್ದಾಳೆ ಅಂತ ಗೊತ್ತು ಮಾದೇವ. ಯೋಳಿ, ರಾಮೋರೆ, ಪಾಠ ಮುಗಿಸಿ ಅವ್ರ ಆಫೀಸಲ್ಲಿ ಕೂತಿದ್ದಾಗ ಏನಾಯ್ತು ಗೊತ್ತಾ? ಮೇಡಮ್, ಯಾಕೋ ಮನಸ್ಸು ಕೇಳ್ತಿಲ್ಲ. ಈ ಫೋಟೋದಲ್ಲಿರೋರು ಇವ್ರು ತಾನೆ? ಏನು ಅಮ್ಮನ ಫೋಟೋನಾ? ಹೆಂಗೆ ನಮ್ಮರೆ ಅಮ್ಮನ ಫೋಟೋ ಅಲ್ಲಿ ಹೆಂಗೆ? ಅದನ್ನೇ ನಾನು ಕೇಳಿದೆ ರಾಮೋರೆ. ಆದ್ರೆ ಅಲ್ಲಿರೋರು ಯಾರಿಗೂ ಇವ್ರ ಫೋಟೋ ಯಾಕಲ್ಲಿದೆ ಅಂತ ಗೊತ್ತೇ ಇಲ್ಲ. ಆದ್ರೆ ಒಬ್ರು ಹೇಳಿದ್ರು ಆ ಫೋಟೋನ ಒರೆಸಿ ಕ್ಲೀನ್ ಮಾಡಿ ಅದಕ್ಕೆ ಕುಂಕುಮ ಇಟ್ಟು ಹಾರ ಹಾಕೋಕೆ ಅಂತ ತುಂಬಾ ದೂರದಿಂದ ಯಾರೊಬ್ಬರು ಮುದುಕಿ ಬರ್ತಾರಂತೆ. ಆಗಾಗ ಅವ್ರು ಬಂದು ಆ ಫೋಟೋನ ಕ್ಲೀನ್ ಮಾಡಿ ಕೈ ಮುಗ್ದು ಹೋಗ್ತಾರೆ ಅಂತ ಹೇಳಿದ್ರು. ಆಮೇಲೆ ನಾವು ಆ ವಯಸ್ಸಾಗಿರೋರ್ನ ಹುಡ್ಕೊಂಡು ಹೋದ್ವಿ ರಾಮೋರೆ. ಬಂದೆ. ಅಮ್ಮ, ಸದ್ಯಕ್ಕೆ ಇವ್ರಿಗೆ ಹಳೇದು ಯಾವುದು ನೆನಪಿಲ್ಲ. ಅಮ್ಮ, ಇವ್ರ ಮನೆಯವರು ಅಥವಾ ಇವ್ರಿಗೆ ಗೊತ್ತಿರೋರು ಯಾರಾದರೂ ನಿಮಗೆ ಪರಿಚಯ ಇದ್ದಾರಾ? ಇದ್ರು. ಈಗ ಯಾರು ಇಲ್ಲ ಕಣವ. ಎಂತ ದುರಂತ ನೋಡಿ. ಇವರು ಸುತ್ತಮುತ್ತ ನಿಂತ ಹಳ್ಳಿಗೆ ದೊಡ್ಡ ಶ್ರೀಮಂತರು, ಎಷ್ಟೋ ಹುಡುಗರಿಗೆ ಸಹಾಯ ಮಾಡಿದವರು, ಆಗ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ದಾನ ಮಾಡಿದವರು. ಇದೆಲ್ಲ ಪಾರ್ವತಿ ಮರೆತನಲ್ಲೇ ನಡೀತಾ ಇತ್ತು. ಆದರೆ ಎಲ್ಲ ಚೆನ್ನಾಗೇ ಇತ್ತು ಕಣವ. ಒಂದ್ಸಾರಿ ಅಮ್ಮವರು ಯಾವುದೋ ದೊಡ್ಡ ವ್ಯಕ್ತಿನ ಇಷ್ಟಪಡ್ತಾ ಇದ್ರು ಅಂತ ಊರೆಲ್ಲ ಸುದ್ದಿ ಆಯಿತು. ಇವರಿಬ್ರು ಯಾರಿಗೂ ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಡು ಹೊಂಟೋದ್ರವ. ಆಗ್ಲಿಂದ ಊರಿನಾಗೆ ಇವ್ರು ಸುದ್ದಿನೇ ಇಲ್ಲ ಕಣವ. ಹೊಸ ದಿನ ಆದಮೇಲೆ ಇವು ಪ್ರೀತಿ ಮಾಡ್ತಿದ್ರಲ್ಲ, ಆ ವ್ಯಕ್ತಿ ಮೋಸ ಮಾಡ್ಬೇಕು ಹೊರಟೋದ ಅಂತ ಊರು ಜನ ಎಲ್ಲ ಮಾತಾಡ್ತಾ ಇದ್ರು. ಕ್ರಮೇಣ ಈ ತಾಯಿಯು ಪ್ರಾಣ ಬಿಟ್ಲು ಅಂತ ಊರೆಲ್ಲ ಗಾಳಿ ಸುದ್ದಿ ಹರಡಿ ಇದನ್ನೆಲ್ಲ ದಿಟ ಅಂತ ನಂಬಿದ್ವಿ. ನನ್ನ ಮಕ್ಕಳು ಇವ್ರ ಹತ್ರ ವಿದ್ಯಾಭ್ಯಾಸ ಕಲ್ತವ್ರು ಕಣವ. ಇವನ್ನ ಹಿಂಗೆ ನೋಡೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಕಣವ, ಮನಸ್ಸು ಒಪ್ತಾ ಇಲ್ಲ. ಅಮ್ಮ, ಇವ್ರನ್ನ ಮದುವೆ ಮಾಡ್ಕೊಂಡ್ರಲ್ಲ, ಅವ್ರು ಯಾರು ಅಂತ ನಿಮಗೆ ಗೊತ್ತಾ? ಆ ವಿಷಯ ನಮ್ಗೆ ಯಾರಿಗೂ ಗೊತ್ತಿಲ್ಲ ಕಣವ.
ಸ್ಯಾನೆ ಶ್ರೀಮಂತರಮ್ಮ ನೀವು. ಅಲ್ಲ, ನೀವು ಬಂದು ನಮ್ಮ ಜೊತೆಗೆ ಈ ಮನೇಲಿ ಇದ್ದೀರಲ್ಲ, ನೂರಾರು ಮನೆಗಳಿಗೆ ಸಹಾಯ ಮಾಡಿದವ್ರು ನೀವು, ಅನ್ನ ಹಾಕ್ದವ್ರು. ಅಲ್ಲ, ಮಕ್ಕಳಿಗೆ ಪಾಠನೂ ಮಾಡ್ತಿದ್ರಂತೆ. ರಾಮೋರೆ, ಇವರು ಬರೀ ಪಾಠ ಮಾಡೋದಲ್ಲ, ಎಷ್ಟೋ ಜನ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೆರವಾಗಿದ್ದಾರೆ. ಸ್ಯಾನೆ ಹೆಮ್ಮೆ ಆಗ್ತಿದೆ ಕಣವ. ಏಟೋ ಜನರ ಜೀವನಕ್ಕೆ ಬೆಳಕಾಗಿದ್ದವರು ಈಗ ನಮ್ಮಿಬ್ಬರು ಜೊತೆಗಿದ್ದೀರ ಅಂದರೆ ನೆನೆಸ್ಕೊಂಡ್ರೆ ಸ್ಯಾನೆ ಖುಷಿ ಆಯ್ತಿದೆ ಅಲ್ವಾ ನಮ್ಮರ? ಹೌದು. ಮತ್ತೆ ಇವ್ರ ನಿಜವಾದ ಹೆಸರೇನು ಗೊತ್ತಾ ನಿಮಗೆ? ಏನು? ಪಾರ್ವತಿ. 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 ಹೆಸರು ಕರೆದ ತಿರುಗಿ ನೋಡ್ತಾರೆ ನೋಡಿ. ಮಹಾರಾಣಿ ಹೆಂಗೆ ಬದುಕ್ತವ್ರು. ಯಾಕಮ್ಮ ಯಾರೋ ಗೊತ್ತಿಲ್ದಂಗೆ ರಸ್ತೆಯಲ್ಲಿ ಬಿದ್ದಿದ್ರಿ? ಇಷ್ಟಕ್ಕೆಲ್ಲ ಕಾರಣ ವಿರುತಿ ಮಾಡಿ ಲಗ್ನ ಆಗಿದ್ದ. ನಾನು ಮತ್ತೆ ನಮ್ಮವರು ವಿರುತಿ ಮಾಡಿ ಲಗ್ನ ಆಗಿದ್ದು. ನೀವು ಮದುವೆ ಆದ್ಮೇಲೆ ಸಂದಾಕೆ ಇದ್ದೀರಾ? ಇಲ್ಲ ರಾಮವ್ರೆ, ಇವ್ರನ್ನ ಪ್ರೀತಿ ಮದುವೆ ಆಗಿದ್ದ ವ್ಯಕ್ತಿ ಇವ್ರಿಗೆ ಮೋಸ ಮಾಡಿ ಹೊರಟೋದ್ರಂತೆ. ಯಾರಮ್ಮ ಯಾರಮ್ಮ ಅವರು? ನಿಮ್ಮನ್ನ ಇಂಥ ಪರಿಸ್ಥಿತಿಗೆ ತಂದವರು? ಆದರೆ ನನ್ನ ತಂಗಿ ಸತ್ತಿದ್ದು ನಿನ್ನಿಂದಾಗಿ ಅಪ್ಪಣ್ಣ. ನನ್ನಿಂದ ಅಲ್ಲ, ನಿನ್ನ ಮತ್ತು ಲೀಲಾ ಹಠಾನೆ ಅವಳು ಪ್ರಾಣ ತೆಗೆದಿದ್ದು. ಅವಳ ಹಠದಲ್ಲಿ ತಪ್ಪೇನೂ ಇರಲಿಲ್ವಲ್ಲ. ನೀನು ಆ ಪಾರ್ವತಿನ ಮರೀದೇ ಇದ್ದಿದ್ದೆ ಅದಕ್ಕೆ ಕಾರಣ. ನನ್ನಿಂದ ಮರೆಯೋಕ್ಕಾಗಲ್ಲ ಅಂತ ನಿನಗೂ ಗೊತ್ತಿತ್ತು, ಲೀಲಾಗೂ ಗೊತ್ತಿತ್ತು. ಆದರೆ ನಾನು ಹೇಳ್ದ ಹಾಗೆ ಕೇಳ್ತೀನಿ ಅಂತ ನೀನು ಮಾತು ಕೊಟ್ಟಿದ್ದೆ. ನೀನು ನನಗೆ ಮಾತು ಕೊಟ್ಟಿದ್ದೆ, ಅದನ್ನು ಮರ್ತಿಲ್ಲ ತಾನೇ? ಕೊಟ್ಟ ಮಾತನ್ನು ಉಳಿಸ್ಕೊಳ್ದೇ ಇರೋರನ್ನ ಏನಂತಾರೆ ಗೊತ್ತಾ? ದ್ರೋಹಿ. ದ್ರೋಹಿ ಅಂತಾರೆ. ನೋಡು ಮಾದೇವ, ನನ್ನ ಸ್ನೇಹಿತನ ತಂಗಿಯನ್ನು ವರ್ಷಲಿ ನಾನು ಅವಳು ನೋಡ್ಕೋತೀನಿ ಅಂತ ನಿನಗೆ ಮಾತು ಕೊಟ್ಟಿದ್ದೆ. ಆದರೆ ಏನು ಆದರೆ ಹೇಳು. ಮಾತೇನು ಹೊರಡ್ತಾ ಇಲ್ಲ ಅಲ್ವಾ? ಈ ಮೌನಾನೇ ನನಗೆ ಸಿಟ್ಟು ತರಿಸ್ತಾ ಇರೋದು. ಈ ಮೌನಾನೇ ನಾನು ದ್ರೋಹ ಅಂತ ಕರಿತಿರೋದು. ಅದಕ್ಕೆ ಅಷ್ಟು ದಿನದಿಂದ ನನಗೆ ನಿನ್ನ ಮೇಲೆ ಕೋಪ. ಸತ್ತವ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಬದುಕಬೇಕಾದವ್ರನ್ನು ಕಳ್ಕೊಂಡೆ ನೀನು. ಇನ್ನಾದರೂ ಅದನ್ನೆಲ್ಲ ಬಿಟ್ಟು ಬದುಕಿರೋರನ್ನು ಉಳಿಸಿಕೊಳ್ಳೋದ್ರ ಕಡೆ ಗಮನ ಕೊಡು. ಅರ್ಥವಾಯ್ತು? ನನ್ನಿಂದ ಯಾವತ್ತೂ ಪಾರ್ವತಿ ಬಗ್ಗೆ ಯೋಚಿಸದೇ ಇರೋಕ್ಕಾಗಲ್ಲ ಮಾದೇವ. ಹಾಗೇನಾದರೂ ನಾನು ಇದ್ದೀನಿ ಅಂತಂದರೆ ಅದು ನಾನು ಮಣ್ಣಾದ ಮೇಲೇನೆ. ನೋಡಿ ಮೇಡಮ್, ನೀವು ಎಷ್ಟು ಫೋನ್ ಮಾಡಿದ್ರೆ ಕೇಮೆ ಐತೆ ಅಂದ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾನೆ ಇರಲಿಲ್ಲ. ನೋಡಿ ನಮ್ಮ ಮಂಜುನ್ ಪಾಡು. ಮೇಡಮ್, ಏ ದೊಡ್ಡೊಟ್ಟೆ, ಇಷ್ಟೊತ್ತಿಗೆ ಯಾಕೆ ಮೇಡಮ್ನ ಕರ್ಕೊಬಂದೆ? ಮೇಡಮ್ ನೀವು ಒಂಡಿ. ಏನಾಯ್ತು ಮಂಜ? ಯಾಕೆ ಹಿಂಗೆ ಮಾಡ್ಕೊಂಡಿದೀಯಾ? ಯೋಳು, ಯಾಕೆ ಹಿಂಗಾಗೈತೆ? ಅದೇನಿಲ್ಲ ಮೇಡಮ್, ದಿವಸ ನೀನು ಯೋಳು. ಮಂಜ ದಿವಸ ಪೂರ್ತಿ ಹೊಲದಲ್ಲಿ 4 ಕಾಲು ಕೆಲಸ ಮಾಡೋದು ಒಬ್ಬನೇ ಮಾಡ್ತಾನೆ. ಅಷ್ಟೇ ಅಲ್ಲ, ಇಲ್ಲಿ ಕೆಲಸ ಮುಗೀತಿದ್ದಂಗೆ ಮಿಲ್ಲಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡಬೇಕು. ಊಟ ಮಾಡೋಕ್ಕೂ ಸಮಯ ಇಲ್ದಂಗೆ ಓಡಾಡ್ತವನೆ. ಇದೆಲ್ಲ ನಂದಿತಮ್ಮರು ಹೇಳಿರೋದು.
ಇದಕ್ಕೆ ಏನಾರ ಮಾಡಿಲ್ಲ ಅಂದರೆ ಊರು ಬಿಟ್ಟು ಹೋಯ್ತಾರೋ ಅಂತ ಹೇಳವ್ರೆ. ನೀವು ಹೊಸಿ ವಿಚಾರಿಸ್ಕೊಳ್ಳಿ ಮೇಡಮ್, ನಾವು ಬರ್ತೀನಿ. ಮಂಜ ಎಣ್ಣೆ ಸೆರೆ ಉಜ್ಜಿಸ್ಕೊಳ್ಳೋ, ಗುಳ್ಳೆ ಹೋಯ್ತದೆ. ಈ ಬಟ್ಟೆತದೆ ನಂಗೆ ಗೊತ್ತು, ನೀವು ಹೋಗು. ಹಾಂ ಇರಲಿ. ಹಾಂ ಕೂತ್ಕೋ. ಯಾಕ್ಲ ಮಂಜ, ಊಟ ಮಾಡೋಕ್ಕೂ ಸಮಯ ಇಲ್ದಂಗೆ ನೀನು ಯಾರಿಗೆ ದುಡ್ದಾಕ್ಬೇಕು ಹೇಳು? ನಂದಿ ತಮ್ಮವ್ರು ಈಟೊಂದು ಕೆಲಸ ಏರಿದ್ರು ಯಾಕೆ ಅಲ್ಲಿ ಕಚ್ಕೊಂಡಿದೀಯಾ? ಅವ್ರು ನಿನ್ನನ್ನು ಕೆಲ್ಸದವ್ರ ಥರ ನೋಡ್ತಿಲ್ಲ, ಜೀತದಾಳ್ ಥರ ನೋಡ್ತಿದ್ದಾರೆ. ಬಿಟ್ಬಿಡು ಮಂಜ, ನಿಂಗೆ ಕೆಲಸ ಬೇಡ ಮಂಜ, ಬೇರೆ ಏನಾರ ಕೆಲಸ ಮಾಡ್ಕೊಂಡು ಬದುಕ್ಬೋದು, ಬಿಟ್ಬಿಡು. ಇಲ್ಲ ಮೇಡಮ್, ನನಗೆ ಗೆಪ್ತಿ ಬಂದಾಗಿಂದವೇ ನಾ ಇರೋದಿದ್ದೇ ಜಾಗ. ನಾನು ರಾಮಣ್ಣ ಬೆಳೆದಿದ್ದೇ ಜಾಗದಾಗೆ. ಈಗ ರಾಮಣ್ಣ ಜೊತೆಗಿಲ್ಲ ಅಂಥದ್ರಾಗೆ ನಾನು ಈ ಜಾಗನ ಬಿಟ್ಟು ಹೊಂಟೋಗ್ಬಿಟ್ರೆ ನಾನು ಇದ್ದು ಸತ್ತಂಗೆ ಫೀಲ್ ಆಯ್ತದೆ ಮೇಡಮ್. ನನ್ನಿಂದಿರಕ್ಕೆ ಹಾಕಿಲ್ಲ. ಅದೇಟೇ ಕಷ್ಟ ಬಂದರೂ ಪರವಾಗಿಲ್ಲ, ರಾಮಣ್ಣ ವಾಪಸ್ ಬರೋ ಗಂಟ ನಾ ಇಲ್ಲೇ ಇರ್ತೀವಿ. ಅಥವಾ ರಾಮಣ್ಣ ಸಿಕ್ಕಿದ್ರೆ ಅವ್ನ ಜೊತೆಗೆ ಹೊಂಟಿರ್ತೀವಿ. ಓಹ್ ಮೇಡಮ್, ನೀವು ಹಿಂಗೆ ಕೊಬ್ಬರಿ ಎಣ್ಣೆ ಹಚ್ತಿದ್ರೆ ಕೈ ಇಟ್ಟಾಗ್ಬಿಟ್ಟು ಗುಳ್ಳೆ ಹೊಡೆದೈತೈತೆ. ಮಂಜ, ನೀನು ಇದೇ ಥರ ಮಾತಾಡ್ತಿದ್ರೆ ನಿನ್ನ ಮುಖದ ಮ್ಯಾಕ ಗುಳ್ಳೆ ಬರ್ತೈತೆ ಆಟೆಯ. ಅಯ್ಯೋ ಮೇಡಮ್, ಆಗಿರೋದು ವಾಸಿ ಆದ್ರೆ ಸಾಕು. ಅದು ಹೆಂಗೆ ನಮ್ಮವ್ರೆ ಇವ್ರನ್ನ ಬಿಟ್ಟೋಗಕ್ಕೆ ಮನ್ಸು ಬಂತು? ಅಲ್ಲ, ವಿರುತಿ ಮಾಡಿ ಲಗ್ನ ಆದ್ಮ್ಯಾಕೆ ಸಾಯ ಗಂಟ ಜೊತೆಗಿದ್ದು ನೋಡ್ಕೋಬೇಕು ತಾನೇ. ಅದು ಯಾಕೆ ಹಿಂಗೆ ಮಾಡ್ತಾರಪ್ಪ? ಥೋ ಅಮ್ಮ, ನೀವೇನು ತಲೆ ಕೆಡ್ಸ್ಕೋಬೇಡಿ, ನಿಮಗೆ ನಾವಿದ್ದೀವಿ. ಇನ್ಮ್ಯಾಕೆ ನಾನೇ ಮಗ, ಇವರೇ ಸೊಸೆ. ಸರಿನಾ ಅಮ್ಮ? ಇನ್ಮ್ಯಾಕೆ ನಾನು ನಿಮ್ಮನ್ನ ಅವ್ವ ಅಂತ ಕರೀಲ? ಅವ್ವ ಅವ್ವ ರಾಮ ಯಾವ ಜನ್ಮದ ಋಣಾನ್ ಬಂದಾನೋ ಏನೋ, ನೀ ನಂಗೆ ಸಿಕ್ಕಿದ್ಯಾ ಕಣವ. ನಿನ್ನ ನನ್ನ ಪಿರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತೀನಿ. ಇದೇ ಸಮಯ ನಿನ್ನ ನಂಬಿಸಿ ಯಾಮರ್ಸಿ ಬಿಟ್ಟೊಂಟದ್ನಲ್ಲ, ಅವನಂತೂ ನಿನ್ನ ಈ ಪರಿಸ್ಥಿತಿಗೆ ತಂದವನಲ್ಲ, ಅವನ ನಾನಂತೂ ಸುಮ್ಕೆ ಬಿಡಕ್ಕಿಲ್ಲ. ಅವನ ಎಳ್ಕೋಬೋದು ನಿಂತವಾಗ ಸಮಯ ಕೇಳಿಸಿ ನೀನು ಅನುಭವಿಸ್ತಲ್ಲ, ಆ ಕಷ್ಟನ ಅವನು ಅನುಭವಿಸಂಗ್ ಮಾಡ್ತೀನಿ. ವಿರುತಿ ಮಾಡಿ ಮೋಸ ಮಾಡೋದು ದೊಡ್ಡ ನಂಬಿಕೆ ದ್ರೋಹ, ಅಪರಾಧ ಕಣವ. ನಿಮ್ಗೆ ಯಾರಾದ್ರೂ ಮಕ್ಕಳಿದ್ದು ಅವ್ರಿಗೆ ಗೊತ್ತಿದ್ದು ನಿಮ್ನ ಹಿಂಗೆ ಬಿಟ್ಟಿದ್ರೆ ಅವ್ರಿಗೂ ನಾಕ್ ತತ್ಕದಯ್ಯ.